ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಫೆಬ್ರವರಿ 18, 2026ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ 90ನೇ ವಾರ್ಷಿಕೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪ್ರೊಫೆಸರ್ ಮಾರ್ಪದ ಮಲ್ಲಿಕಾರ್ಜುನ್ ಅವರಿಗೆ ತಮಿಳು ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ವ್ಯಕ್ತಿತ್ವಕ್ಕೆ ಕೃತಜ್ಞತಾ ಭಾವ ಅನ್ನುವಂಥದ್ದು ಒಂದು ಅತ್ಯದ್ಭುತವಾದಂಥ ಪಂಚಾಂಗ. ಆ ಪಂಚಾಂಗದ ಮೇಲೆಯೇ ನಾವು ಎಂಥ ಸುಭದ್ರವಾದಂಥ ಸುಂದರವಾದಂಥ ಭವನವನ್ನು ಬೇಕಾದರೂ ನಿರ್ಮಿಸಬಹುದು. ಆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ನಾನು ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ನಾನು ನನ್ನ ಮಾತುಗಳನ್ನು ಆರಂಭಿಸೋದಕ್ಕಿಂತ ಪೂರ್ವದಲ್ಲಿ ತಕ್ಷಣ ನೆನಪಿಗೆ ಬಂದ ಒಂದು ಪ್ರಸಂಗವನ್ನ ತಮ್ಮೊಂದಿಗೆ ಹಂಚಿಕೊಂಡು ಆ ಮಾತುಗಳ ಕಡೆಗೆ ಬರ್ತೇನೆ. ಒಂದು ಶಾಲೆ, ಒಬ್ಬ ಅಧ್ಯಾಪಕರು ಬೇರೆ ಬೇರೆ ವಿಷಯಗಳನ್ನು ಕುರಿತಂತೆ ಅವರು ಪಾಠವನ್ನು ಮಾಡ್ತಾ ಇರ್ತಾರೆ, ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ದಿನ ಈ ಎಲ್ಲ ವಿದ್ಯಾರ್ಥಿಗಳಿಗೆ, ನನ್ನ ವಿದ್ಯಾರ್ಥಿಗಳಿಗೆ ಅವರು ಬದುಕಿನಲ್ಲಿ ತೀರಾ ಅತ್ಯಗತ್ಯವಾಗಿ ಗಮನಿಸಲೇಬೇಕಾದಂಥ ಒಂದು ವಿಷಯವನ್ನು ಕುರಿತಂತೆ ಮನದಟ್ಟು ಮಾಡಿಕೊಡೋಣ ಅಂದುಕೊಂಡು ಒಂದಷ್ಟು ಕಾಗದದ ಚೂರುಗಳನ್ನ ವಿದ್ಯಾರ್ಥಿಗಳ ಮುಂದೆ ಹಾಕಿ, ನೋಡಿ ಮಕ್ಕಳೇ, ಈ ಕಾಗದದ ಚೂರುಗಳಲ್ಲಿ ಇಡೀ ವಿಶ್ವದ ಭೂಪಟ ಇದೆ. ನೀವು ಈ ಕಾಗದದ ಚೂರುಗಳನ್ನ ಜೋಡಿಸಿ ವಿಶ್ವದ ಭೂಪಟವನ್ನ ಪೂರ್ಣಗೊಳಿಸಬೇಕು. ಯಾರು ಪೂರ್ಣಗೊಳಿಸ್ತೀವಿ ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟರಂತೆ. ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ, ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾರೆ, ಏನೇನೋ ಪ್ರಯತ್ನ ಮಾಡ್ತಾರೆ. ಆ ವಿಶ್ವ ಭೂಪಟವನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.